ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನಂಗೆ ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ಮಟನ್ ರೋಗನ್ ಜೋಶ್ನ ಮಾಡ್ತಾ ಇದ್ದೀನಿ. ಸೊ ಮಟನ್ ರೋಗನ್ ಜೋಶ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಇಲ್ಲಿ 3 ಸ್ಪೂನ್ ಅಷ್ಟು ನಾನು ಅಡುಗೆ ಎಣ್ಣೆ ತಗೊಳ್ತಾ ಇದ್ದೀನಿ. ಸೊ ಅಡುಗೆ ಎಣ್ಣೆ ಅದು ಕಾದ ಮೇಲೆ ಇದಕ್ಕೆ ನಾನು ಒಂದು 2 ಪಲಾವ್ ಎಲೆ, 1 ಇಂಚು ಚಕ್ಕೆ, 2 ದೊಡ್ಡ ಏಲಕ್ಕಿ, 4ರಿಂದ 5 ಲವಂಗ, 4 ಸಣ್ಣ ಏಲಕ್ಕಿ, ಸ್ವಲ್ಪ ಕಾಳುಮೆಣಸು, ಇದಿಷ್ಟನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ಇವಾಗ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದು ಪೂರ್ತಿ ಸಾಫ್ಟ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ನಲ್ಲಿ ಮೂಳೆ ಇರೋವಂಥ ಮಟನ್ ತಗೊಂಡಿದ್ದೀನಿ. ಸೊ 1 kg ಅಷ್ಟು ನಲ್ಲಿ ಮೂಳೆ ಇರೋವಂಥ ಮಟನ್. ಸೊ ನೋಡ್ತಾ ಇದ್ದೀರಾ, ಸೊ ನಲ್ಲಿ ಮೂಳೆ ಇರೋವಂಥ ಮಟನ್ನ. ಸೊ ಇದನ್ನ ಇವಾಗ ನಾನು ಆ ಈರುಳ್ಳಿ ಸ್ಪೈಸಸ್ ಏನು ಇದೆ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ. ಇದಕ್ಕೊಂದು 2 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡೋಣ ಇವಾಗ. ಸೊ ಇವಾಗ ಇದಕ್ಕೆ 2 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನು ಶುಂಠಿ ಪೇಸ್ಟು, ಎರಡನ್ನೂ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಮುಚ್ಚೋಣ ಇವಾಗ. ಸೊ ಇವಾಗ ಬೇಯ್ತಾ ಇದೆ, ಎಲ್ಲ ನೀರು ಬಿಟ್ಕೊಳ್ತಾ ಇದೆ ಮಟನ್ ಇವಾಗ. ಸೊ ಇವಾಗ 2 ಸ್ಪೂನು ಧನಿಯಾ ಪುಡಿ, 3 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪುಡಿ, 1 ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಅರಿಶಿನ ಹಾಕೊಳ್ತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಡೋಣ ಇವಾಗ. ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡೋಣ ಇವಾಗ. ಸೊ ಇವಾಗ 2 ಟೊಮ್ಯಾಟೊ ಪ್ಯೂರಿ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಹಣ್ಣು ರುಬ್ಕೊಂಡಿದ್ದೆ 2. ಸೊ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸ್ಕೊಳ್ತಾ ಇದ್ದೆ. ಸೊ 1 ಗ್ಲಾಸ್ ಅಷ್ಟು ಹಾಟ್ ವಾಟರ್, ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಡೋಣ ಪ್ಲೇಟ್ ಮುಚ್ಚಿ. ಸೊ ಬೇಯ್ತಾ ಇದೆ, ಕುದೀತಾ ಇದೆ ಇವಾಗ. ಮಟನ್ ಇನ್ನೂ ಸಹ ಬೇಯಬೇಕು, ಹಾಗೆ ಬೇಯಿಸೋಣ. ಮತ್ತೆ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡೋಣ. ಸೊ ಮಟನ್ ಎಲ್ಲ ಬೇಯ್ತಾ ಇದೆ, ಆಲ್ಮೋಸ್ಟ್ ಫುಲ್ಲು ಗ್ರೇವಿ ಥರ ಆಗ್ತಾ ಇದೆ. ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇದೆ ಇವಾಗ. ಚೆನ್ನಾಗಿ ಅದು ಗ್ರೇವಿ ತರ ಆಗ್ತಾ ಇದೆ. ಸೊ ಇವಾಗ ನಾನು 1 ಬೌಲಲ್ಲಿ ಇವಾಗ 2 ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಂಡು, ಸಪ್ರೇಟ್ 1 ಬೌಲಲ್ಲಿ 2 ಸ್ಪೂನ್ ಅಷ್ಟು ಮೊಸರು ಹಾಕೊಂಡಿದ್ದೀನಿ. 1 ಸ್ಪೂನು ಸೋಂಪು ಪುಡಿ, 1 ಸ್ಪೂನು ಶುಂಠಿ ಪುಡಿ, 1 ಸ್ಪೂನು ಕಸೂರಿ ಮೇಥಿ, ಹಾಗೆ ಸ್ವಲ್ಪ ಹಿಂಗು, ಒಂದು ಚಿಟಿಕೆ ಅಷ್ಟು ಹಿಂಗು, ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೇನೆ, ಈ ಪೇಸ್ಟಿಗೆ ಇವಾಗ ಅಚ್ಕಾರದ ಪುಡಿನ ಹಾಕ್ಕೊಳ್ತೀನಿ. 2 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಹಾಕ್ಕೋಬೇಕು. ಸೊ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಇದನ್ನ ಮಟನ್ನಿಗೆ ಸೇರಿಸೋಣ.
ಸೊ ಇದನ್ನೆಲ್ಲ ಮಟನಿಗೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸೋಂಪು ಕಾಳಿನ ಪುಡಿ, ಕಸೂರಿ ಮೇಥಿ, ಹಾಗೇನೆ ಶುಂಠಿ ಪುಡಿ ಇದೆಲ್ಲ ಗ್ರೇವಿ ಫ್ಲೇವರ್ ಚೇಂಜ್ ಮಾಡುತ್ತೆ. ಸೊ ತುಂಬಾನೇ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಮತ್ತೆ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಬಿಸಿನೀರನ್ನ ಕುದೀತಾ ಇರಬೇಕು ಬಿಸಿನೀರು. ಸೊ ಆ ಥರ ನೀರನ್ನ ಹಾಕೊಳ್ಳೋಣ, ಸೊ ದಟ್ ಅದು ಚೆನ್ನಾಗಿ ಮಟನ್ ಇನ್ನ ಚೆನ್ನಾಗಿ ಬೇಯುತ್ತೆ. ಸೊ ಇವಾಗ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಇವಾಗ ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನ ಬೇಯಕ್ಕೆ ಬಿಡೋಣ. One eternity later. ಸೊ ನೋಡ್ತಾ ಇದ್ದೀರಾ, ಸೊ ಫೈನಲಿ ಮಟನ್ ರೋಗನ್ ಜೋಶ್ ರೆಡಿ ಆಗ್ತಾ ಇದೆ. ಸೊ ಇದಕ್ಕೆ ಫೈನಲ್ ಆಗಿ ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡ್ಬಿಡ್ತೀನಿ ಮೇಲೆ. ಸೊ ಇದನ್ನ ಬೌಲಿಗೆ ತಗೊಳ್ಳೋಣ. ಸೊ ಮಟನ್ ರೋಗನ್ ಜೋಶ್, ಸೊ ಇದನ್ನ ಗೀ ರೈಸಿಗೆ, ನಾನ್ಗೆ, ಚಪಾತಿಗೆ, ದೋಸೆಗೆ ಯಾವುದಕ್ಕೆ ಬೇಕಾದ್ರೂ ಹಾಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.